ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಸಂಜೆ ಒಂದು 4:45 ಗಂಟೆ ಆಗ್ತಾಯಿದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ತುಂಬ ಜನ ಟೆರೆಸ್ ಗಾರ್ಡನ್ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನೂ ಹೆಚ್ಚೆಚ್ಚು ಹೊಸ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಸ್ಪಿರಿಟ್ ಬರುತ್ತೆ ಸ್ನೇಹಿತರೆ. ಹಂಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಮೊನ್ನೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ. ಅಂದರೆ ಪಕ್ಕದಲ್ಲಿ ವೆಹಿಕಲ್ ಸೌಂಡ್ ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮ ಮನೆ ರೋಡ್ ಸೈಡೇ ಇರೋದ್ರಿಂದ ಒಂದು ಸ್ವಲ್ಪ ಸೌಂಡ್ಗಳಿರುತ್ತೆ ನಾನು ವಿಡಿಯೋ ಮಾಡುವಾಗ. ಇಲ್ಲ ಅಂತಂದರೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಮೊನ್ನೆ ಒಂದು ಪೋಸ್ಟ್ ಮಾಡಿದ್ದೆ ನಾನು. ಅಂದರೆ ನಾನು ಚಾನಲ್ಗೆ ಯಾವ್ಯಾವ ಥರ ವಿಡಿಯೋಗಳು ಹಾಕಬೇಕು ಅಂತೇಳಿ ಒಂದು ಪೋಸ್ಟ್ ಮಾಡಿದೆ ಕಮ್ಯುನಿಟಿ ಪೋಸ್ಟಲ್ಲಿ. ಡೈಲಿ ವ್ಲಾಗ್ ಮಾಡಲಾ ಅಥವಾ ಟೆರೆಸ್ ಗಾರ್ಡನ್ ವಿಡಿಯೋ ಮಾಡಲಾ ಅಥವಾ ಕುಕ್ಕಿಂಗ್ ವಿಡಿಯೋ ಮಾಡಲಾ ಅಂತ ಕೇಳಿ. ಹಾಗಾಗಿ ತುಂಬ ಜನ, ಅಂದರೆ ಒಂದು 70% ಜನ ಟೆರೆಸ್ ಗಾರ್ಡನ್ ಮಾಡಿ ಅಂತ ವೋಟ್ ಮಾಡಿದ್ದೀರಾ. ಇನ್ನು 30% ಜನ ಡೈಲಿ ವ್ಲಾಗ್ನು ಮಾಡಿ ಅಂತ ನನಗೆ ವೋಟ್ ಮಾಡಿದ್ದೀರಾ ಸ್ನೇಹಿತರೆ. ಖಂಡಿತವಾಗ್ಲೂ ಇನ್ನು ಮುಂದೆ ನಾನು ಟೆರೆಸ್ ಗಾರ್ಡನ್ ವಿಡಿಯೋ ಜೊತೆಗೇ ನಾನು ಡೈಲಿ ನನ್ನ ರೊಟೀನ್ ಏನಿದೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ನಾನು ಇನ್ನು ಮುಂದೆ ಡೈಲಿ ವ್ಲಾಗು ಮತ್ತು ಟೆರೆಸ್ ಗಾರ್ಡನ್ ವೀಡಿಯೋಸ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನು ಇವತ್ತು ಈ ವಿಡಿಯೋದಲ್ಲಿ ನನ್ನ ಟೆರೆಸ್ ಗಾರ್ಡನ್ಗೆ ಬೇಕಿರುವಂಥ ಒಂದು 2 ಪ್ರಾಡಕ್ಟ್ಗಳನ್ನ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ. ನಿಮಗೂ ಕೂಡ ಕೆಲವೊಬ್ಬರಿಗೆ ಟೆರೆಸ್ ಗಾರ್ಡನ್ ಮಾಡೋಂಥವರಿಗೆ ಅನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇರುವಂಥದ್ದು. ಅಂದರೆ ಮನೆ ಒಳಗಡೆ ಹಾಕುವಂಥ ಗಿಡಗಳಿಗೆ ಸಾಯಿಲ್ ಮಿಕ್ಸ್ನ ತರಿಸಿದ್ದೆ ನಾನು ಆನ್ಲೈನಲ್ಲಿ. ಅದು ನಾನು ಫಸ್ಟ್ ಟೈಮ್ ತರಿಸಿರೋದು. ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇನ್ನೂ ಆ ಬಾಕ್ಸ್ನ ನಾನು ಓಪನೇ ಮಾಡಿಲ್ಲ. ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು. ಇನ್ನೊಂದು ಪ್ರಾಡಕ್ಟ್ ಬಂದು ನಾನು ಗಿಡಗಳಿಗೆ ಹಾಕೋದಕ್ಕೆ ವರ್ಮಿ ಕಂಪೋಸ್ಟ್ ಮನೇಲೇ ಮಾಡ್ಕೋತೀನಿ ನಾನು. ಕಿಚನ್ ವೇಸ್ಟೇಜ್ ಎಲ್ಲ ಬೆಳೆಸಿ ಅದನ್ನು ಯಾವ ರೀತಿ ಮಾಡ್ಕೋತೀನಿ ಮಾಡೋಕ್ಕೆ ನನಗೂ ಅದು ಬಕೆಟ್ ಬೇಕಿತ್ತು. ಹಂಗಾಗಿ ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದರ ರೇಟ್ ಎಷ್ಟು, ಯಾವ ರೀತಿ ತರಿಸ್ದೆ, ಏನು ಎತ್ತ ಅಂತ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಇವಾಗ ಅದು 2 ಪ್ರಾಡಕ್ಟ್ಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಪ್ರಾಡಕ್ಟ್ ನೀವು ಇಷ್ಟ ಆದರೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಸಿಗುತ್ತೆ ಸ್ನೇಹಿತರೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಬನ್ನಿ ಇವಾಗ ತೋರಿಸ್ತೀನಿ ಯಾವ ಪ್ರಾಡಕ್ಟ್ಗಳು ಅಂತ. ನೋಡಿ ಸ್ನೇಹಿತರೆ, ಇದು 2 ಪ್ರಾಡಕ್ಟು ನಾನು ತರಿಸಿರುವಂಥದ್ದು. ಅದನ್ನು ಕೂಡ ಆನ್ಲೈನಲ್ಲಿ ತರಿಸಿರೋದು. ಇದು ಸಾಯಿಲ್ ಮಿಕ್ಸು, ಜೊತೆಗೆ ಇದು ಒಂದು ಬಕೆಟ್ ತರಿಸಿದ್ದೀನಿ. ಕಿಚನ್ ವೇಸ್ಟ್ ರೀಸೈಕಲರ್ ಅಂತ ಹೇಳ್ಬಿಟ್ಟು ಈ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಇವಾಗ ಅದರೊಳಗಡೆನೂ ಕೂಡ ಏನೇನಿದೆ ಅನ್ನೋದನ್ನು ಓಪನ್ ಮಾಡಿ ತೋರಿಸ್ತೀನಿ. ಪ್ಯಾಕಿಂಗ್ ಆಗಿತ್ತು. ಪ್ಯಾಕಿಂಗು ನನ್ನ ಮಗ ಅಷ್ಟು ಬೇಗ ಓಪನ್ ಮಾಡಿಬಿಟ್ಟು ಅದರಲ್ಲಿ ಏನಿದೆ ಏನು ಎತ್ತ ಅಂತ ಅವನಿಗೆ ತಡ್ಕೊಳಕ್ಕಾಗಲಿಲ್ಲ ಕುತೂಹಲ. ಹಂಗಾಗಿ ಬಾಕ್ಸ್ನ ಓಪನ್ ಮಾಡಿಬಿಟ್ಟ. ಅಂದರೆ ಒಳಗಡೆ ಏನಿದೆ ಅಂತ ನಾನು ನೋಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಜೊತೆಗೆ ಇದನ್ನು ನೀವು ಕೂಡ, ನಿಮಗೆ ಅವಶ್ಯಕತೆ ಇದೆ ಟೆರೆಸ್ ಗಾರ್ಡನ್ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಕೂಡ ಇದು ಸಿಗುತ್ತೆ. ಇದರೊಳಗಡೆ ನಾವು ಕಿಚನ್ ವೇಸ್ಟೇಜ್ನ ಯಾವ ರೀತಿ ನಾವು ಕಂಪೋಸ್ಟ್ ಮಾಡ್ಕೋಬೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅನ್ನೋಂಥದ್ದನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ತೋರಿಸೋ. ನೋಡಿ, ಈ ಥರ ತೆಗಿಯೋದೇನು. ಲಾಸ್ಟಲ್ಲಿ ಇಡೋದಕ್ಕೆ ಒಂದು ಕೆಳಗೆ ಫುಲ್ ಕೆಳಗಿಡೋದಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಒಳಗಿಡೋದಕ್ಕೆ ಒಂದು ಸ್ಟ್ಯಾಂಡು.
ಕೊಕೊಪಿಟ್ ಅದು 1 kg ಅಷ್ಟು ಕೊಕೊಪಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ನಾನು ತೋರಿಸ್ತೀನಿ ಇದರಲ್ಲಿ ಯಾವ ರೀತಿ ನಾನು ವರ್ಮಿ ಕಂಪೋಸ್ಟನ್ನ ಮಾಡ್ತೀನಿ ಅಂತ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದ್ರ ಮೇಲೂ ಕೂಡ ಕೊಟ್ಟಿದ್ದಾರೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ಪು ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ಅನ್ನುವಂಥದ್ದನ್ನು. ಇದರ ರೇಟ್ ಬಂದುಬಿಟ್ಟು 1050 ರೂಪಾಯಿ ತಗೊಂಡ್ರು. ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಸ್ನೇಹಿತರೆ. ಇದು ಅಮೆಝಾನಲ್ಲೂ ಕೂಡ ಸಿಗುತ್ತೆ. ನಿಮಗೆ ಅವಶ್ಯಕತೆ ಇದೆ ಅಂತ ಅಂದರೆ ತರಿಸ್ಕೋಬೋದು. ತುಂಬ ಚೆನ್ನಾಗಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಜೊತೆಗೆ ನಾವು ಕಂಪೋಸ್ಟ್ ಮಾಡಬೇಕಾದ್ರೆ ಲಿಕ್ವಿಡ್ ರಿಲೀಸ್ ಆಗೋದನ್ನು ಅಲ್ಲಿಂದ ತಗೊಳ್ಬೋದು ನಾವು. ಅದನ್ನು ಕೂಡ ಗಿಡಗಳಿಗೆ ಬಳಸ್ಕೋಬೋದು. ಇದೊಂದು ಪ್ರಾಡಕ್ಟು ಈ ಥರ ಇದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನನಗಿಷ್ಟ ಆಯಿತು. ನಿಮಗೇನಾದರೂ ಬೇಕು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಈಗ ನೆಕ್ಸ್ಟು ಸಾಯಿಲ್ ಮಿಕ್ಸ್ ತರಿಸಿದ್ದೀನಿ. ಅದರಲ್ಲಿ ಏನೇನು ಹಾಕಿದ್ದಾರೆ, ಏನೇನಿದೆ ಅಂತ ಅನ್ನೋದನ್ನು ಕೂಡ ತೋರಿಸ್ತೀನಿ ಸ್ನೇಹಿತರೆ. ಈಗ ನಾನು ಇದನ್ನು ಓಪನ್ ಮಾಡಿದ್ದೀನಿ. ಕೆಲವೊಂದಷ್ಟು ಐಟಮ್ಸ್ಗಳಿದ್ದಾವೆ, ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನಾವು ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೊಕೊಪಿಟ್ ಕೊಟ್ಟಿದ್ದಾರೆ 1 kg ಅಷ್ಟು. ನೀಮ್ ಪೌಡರ್ ಕೊಟ್ಟಿದ್ದಾರೆ ಸ್ನೇಹಿತರೆ, 1 ಪ್ಯಾಕೆಟ್. ಇದು 1 ಪ್ಯಾಕೆಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ನಾನು ಇದನ್ನು ಯಾವ ರೀತಿ ಮಿಕ್ಸ್ ಮಾಡೋದು ಅನ್ನೋದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನು ಸ್ವಲ್ಪ ಅಂದರೆ ನಾನು ಸಣ್ಣದಾಗಿ ಚಿಕ್ಕದಾಗಿರುವಂಥ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ನೋಡಿ, ಇಷ್ಟು ಐಟಮ್ಸ್ಗಳು ಕೊಟ್ಟಿದ್ದಾರೆ ಇದರಲ್ಲಿ. ಒಟ್ಟಿನಲ್ಲಿ ಅವರು ಯಾವ ರೀತಿ ಹೇಳಿದಾರೋ ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಮಿಕ್ಸ್ ಮಾಡಿಕೊಂಡು ಗಿಡಗಳನ್ನಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಆಲ್ಮೋಸ್ಟು ನಾವು ನರ್ಸರಿಗಳಲ್ಲಿ ಯಾವ ರೀತಿ ಸಾಯಿಲ್ ಮಿಕ್ಸ್ ಕೊಡ್ತಾರೋ ಸೇಮ್ ಹಂಗೆ ಕೊಡ್ತಾರೆ. ಅಂದರೆ ಅವರು ಇದೊಂದು 2 ಐಟಮ್ಸ್ಗಳನ್ನು ಹಾಕೋದಿಲ್ಲ ಅವರು. ಹಂಗಾಗಿ ಇನ್ನು ಉಳಿದಿದ್ದೆಲ್ಲನೂ ನರ್ಸರಿಗಳಲ್ಲಿ ಸಿಗುತ್ತೆ ನಮಗೆ. ನೋಡೋಣ ಅಂತ ತರಿಸಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಗಿಡಗಳು ಹಾಕ್ತೀನಿ. ಯಾವ ರೀತಿ ಬರುತ್ತೆ ಏನು ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.